ಸ್ರವಂತಿ ಇರೋವರೆಗೂ ಶ್ರವಂತಿನ ಸೊಸೆ ಮಾಡ್ಕೋಬೇಕು ಅಂತಿದ್ಲು. ಈಗ ಜಾನಕಿ ಬಗ್ಗೆ ಗೊತ್ತಾದ ತಕ್ಷಣ ಇವಳನ್ನ ಸೊಸೆ ಮಾಡ್ಕೋಬೇಕು ಅಂತಿದ್ದಾಳೆ. ಈಗಾಗ್ಲೇ ದಶರಥ ರಾಮನ್ ಮಗನಿಗೆ ಎಷ್ಟು ಮದುವೆ ಮಾಡ್ತಾರೋ ಅಂತ ಊರ್ ಜನ ಆಡ್ಕೊಳ್ತಾ ಇದ್ದಾರೆ. ಯಾರು ಏನ್ ಹೇಳ್ತಾರೆ ಅನ್ನೋದು ನನಗೆ ಬೇಕಾಗಿಲ್ಲ ಅತ್ತೆ. ನಾನು ದಿನಕ್ಕೊಂಥರ ಬದಲಾಗ್ತಿಲ್ಲ. ಮೊದ್ಲಿಂದನೂ ಒಂದೇ ಮಾತಿನ ಮೇಲೆ ನಿಂತಿದ್ದೀನಿ. ನನ್ನ ಸೋದ್ರ ಸೊಸೆ ನನ್ನ ಸೊಸೆ ಆಗ್ಬೇಕು ಅಷ್ಟೇ. ಹಾಗಾದ್ರೆ ವೈದೇಹಿ ಕತೆ? ಜಾನಕಿಯಿಂದ ವೈದೇಹಿಯಾಗಿ ಬದಲಾಗ್ತಾ ಇದ್ದಾಳೆ. ಸರಿಯಾಗಿ ಕೇಳಿದೆ ಅಮ್ಮ. ನಾವ್ಯಾರು ಹೇಳೋದಲ್ಲ. ನಿನ್ ಮದ್ವೆ ಅಂದ್ಮೇಲೆ ನೀ ಕೇಳಿದ್ರೇನೆ ಆ ಮಾತಿಗೆ ಬೆಲೆ ಇರುತ್ತೆ. ಇಂದು ಅಜ್ಜಿ, ಜಾನಕಿ ಕೇಳ್ತಿರೋದು ಅವಳ ದೇವಾಂಶನ ಮದ್ವೆ ಆದ್ರೆ ವೈದೇಹಿ ಏನಾಗ್ತಾಳೆ ಅಂತ ಅಲ್ಲ. ಅವಳ ದೇವಾಂಶನ ಮದ್ವೆ ಆದ್ಮೇಲೆ ವೈದೇಹಿ ಬಂದ್ರೆ ಆಗೇನ್ ಪರಿಸ್ಥಿತಿ ಅಂತ ಅಷ್ಟೇ ಅಲ್ವಾ ಜಾನಕಿ? ವೈದೇಹಿ ಬಗ್ಗೆ ನೀನ್ ಯೋಚನೆ ಮಾಡೋಂತ ಅಗತ್ಯ ಇಲ್ಲಮ್ಮ. ಅಷ್ಟಕ್ಕೂ ನೀನೇ ನನ್ನ ಸೊಸೆ ಆಗ್ಬೇಕು ಅಂತ ಯಾಕೆ ಆಸೆ ಪಡ್ತಿದ್ದೀನಿ ಅಂತ ವಿವರವಾಗಿ ಹೇಳಿದ್ದೀನಲ್ಲ. ಇನ್ನು ವೈದೇಹಿ ಬಗ್ಗೆನೇ ಯೋಚಿಸ್ತಿದ್ಯಲ್ಲಮ್ಮ. ನಿನಗ್ ನಿನ್ ಬಾವನ್ ಮದುವೆ ಮಾಡ್ಕೊಳ್ಳೋದು ಇಷ್ಟ ತಾನೇ? ಅದೇ ಹೇಳು ಸಾಕು. ವೈದೇಹಿ ಅನ್ನೋದೇ ನಿಜ, ಅದು ಬೇಡ ಇವ್ರಿಗೆ. ಜಾನಕಿ ಅನ್ನೋದು ಸುಳ್ಳು, ಸೋದರ ಸೊಸೆ ಅನ್ನೋದು ಅದಕ್ಕಿಂತ ದೊಡ್ಡ ಸುಳ್ಳು. ಆದ್ರೂ ಇವ್ರಿಗದೇ ಬೇಕು. ನನ್ನ ಜೀವನದಲ್ಲಿ ಸುಳ್ಳಿಗಿರೋ ಬೆಲೆ ಸತ್ಯಕ್ಕಿಲ್ದೆ ಹೋಯ್ತು. ಹೇಳಮ್ಮ, ಇನ್ನೂ ಏನು ಯೋಚಿಸ್ತಿದ್ಯಾ? ಅಂದ್ರೆ ಶ್ರವಂತಿ ತರಾನೇ ತಾನು ಕೂಡ ಮದ್ವೆಗೆ ಆಸೆ ಪಟ್ರೆ ಅವಳನ್ನು ಕೂಡ ಎಲ್ ನಕಲಿ ಸೋದರ ಸೊಸೆ ಅಂತ ಅನುಮಾನ ಪಡ್ತೀರೇನೋ ಅಂತ ಭಯ ಪಡ್ತಿದ್ದಾಳೆ ಅನ್ಸುತ್ತೆ. ಚಚೆ, ನಿನ್ನ ಅನ್ಮಾನ್ಸೋದು ಅಂದ್ರೆ ಏನಮ್ಮ? ನೀನ್ ನಮ್ ಸೋದ್ರ ಸೊಸೆ ಅಲ್ಲ ಅಂತ ನೀನೇ ಹೇಳಿದ್ರು ಇಲ್ಲಿ ಯಾರೂ ನಂಬಲ್ಲ. ನಿನ್ ಮೇಲೆ ಅಷ್ಟು ನಂಬಿಕೆ ಇದೆ, ಅದಕ್ಕೆ ಅಲ್ವಾ ಇಷ್ಟೊಂದು ಕೇಳ್ಕೊತಿರೋದು. ಇಷ್ಟ ಇಲ್ಲ ಅಂದ್ರೂ ಯಾಕೆ ಫೋರ್ಸ್ ಮಾಡ್ತಿದ್ದಾರೆ? ಈ ಜಾನಕಿನೂ ನನಗೆ ಸಿಗದೇ ಇರೋ ಹಾಗೆ ಮಾಡ್ತಾರೇನೋ ಇವರು. ಜಾನಕಿನ ಕೇಳಿದ್ರೆ ಆಗಲ್ಲ, ಮೊದಲು ನಿನ್ ಮಗನ್ನ ಕೇಳು. ಕೇಳೋ ಅಗತ್ಯ ಇಲ್ಲ ಅತ್ತೆ. ಅವನಿಗಿಷ್ಟ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ಬೇಡ ಅಂತ ಹೇಳ್ತಾ ಇದ್ದ. ಅಂದ್ರೆ ಜಾನಕಿ ಜೊತೆ ಮದ್ವೆ ಅಂದ್ರೆ ರೆಡಿ ಆಗೋಗ್ತಾರಾ? ಮತ್ತೆ ವೈದೇಹಿ ಪರಿಸ್ಥಿತಿ? ಅಷ್ಟಕ್ಕೂ ಅವಳ ಬಗ್ಗೆ ಯೋಚನೆ ಮಾಡ್ತಿದಾರಾ? ಕೌಸಲ್ಯ, ಇದೆಲ್ಲ ಆತರ ಪಟ್ಟು ತಗೊಳ್ಳೋ ನಿರ್ಧಾರ ಅಲ್ಲ. ತುಂಬಾ ವಿಷಯಗಳನ್ನ ಯೋಚನೆ ಮಾಡಬೇಕು. ಈ ವಿಷಯದಲ್ಲಿ ಮಾತ್ರ ಬೇರೆ ಏನು ಯೋಚಿಸೋ ಅಂತ ಅಗತ್ಯನೇ ಇಲ್ಲ ರೀ. ದೇವಾಂಶ್ಗಿಷ್ಟ ಇದ್ಯಾ, ಜಾನಕಿಗಿಷ್ಟ ಇದ್ಯಾ, ಅಷ್ಟು ಮಾತ್ರ ಸಾಕು. ನೀನ್ ಹೇಳು ದೇವಾಂಶ್, ಹೇಳು. ಜಾನಕಿ ನಮ್ಮ ಮದ್ವೆ ಮಾಡ್ಕೊಳ್ಳೋದು ನಿನಗಿಷ್ಟನೇ ಅಲ್ವಾ? ದೇವಾಂಶ್, ಅಮ್ಮನ ಮೇಲೋ ಅಪ್ಪನ ಮೇಲೋ ಅಲ್ಲ, ತಿಂತಾ ಇರೋ ಅನ್ನದ ಮೇಲೆ ಪ್ರಮಾಣ ಮಾಡಿ ಮನಸ್ಫೂರ್ತಿಯಾಗಿ ಈ ಜಾನಕಿ ಜೊತೆ ಜೀವನ ಹಂಚ್ಕೊಳ್ಳೋದು ಇಷ್ಟನಾ ಇಲ್ವಾ ಅದನ್ನ ಹೇಳು. ಹೇಳು ಕಂದ, ಜಾನಕಿ ಜೊತೆ ಜೀವನ ಹಂಚ್ಕೊಳ್ಳೋದಿಕ್ಕೆ ಇಷ್ಟ ಅಂತ ಹೇಳು.
ಈ ಮಾತಿಂದ ನಿನಗೆ ತುಂಬ ನೋವಾಗುತ್ತೆ ಅಂತ ಗೊತ್ತು ವೈದೇಹಿ. ಆದರೆ ಅನ್ನದ ಮೇಲೆ ಆಣೆ ಮಾಡಿ ನಿನ್ನ ಜೊತೆ ನಾನು ಜೀವನ ಹಂಚ್ಕೊಳ್ಳೋಕೆ ನನಗಿಷ್ಟ ಅಲ್ಲ ಅಂತ ಹೇಗೆ ಹೇಳಿ? ಅನ್ನದ ಮೇಲೆ ಪ್ರಮಾಣ ಮಾಡಿ ಹೇಳು. ಇಷ್ಟನೇ ಅಮ್ಮ. ದೇವಾಂಶ್, ಅತ್ತೆ ನೀವು ಕೂತ್ಕೊಳ್ಳಿ ಅತ್ತೆ. ಏನು ಮಾತಾಡಬೇಡಿ. ದೇವಾಂಶ್ ಹೂ ಅಂತ ಹೇಳಾಯ್ತಲ್ಲ, ಈ ಮದ್ವೆ ನಡೆಯತ್ತೆ. ನನಗಿಷ್ಟ ಇಲ್ಲ ಅತ್ತೆ, ನನಗಿಷ್ಟ ಇಲ್ಲ. ಬಾವಂಗೆ ಹೆಂಡತಿ ಆಗಿರೋ ಅರ್ಹತೆ ವೈದೇಹಿಗ್ ಮಾತ್ರನೇ ಇರೋದು. ವೈದೇಹಿಗ್ ಮಾತ್ರನೇ ಭಾವನ್ ಮೇಲೆ ಎಲ್ಲ ಹಕ್ಕು ಇರೋದು. ಜಾನಕಿ, ಜಾನಕಿ, ಅಮ್ಮ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ರೀ. ಸದ್ಯ ನನಗೆ ಇನ್ನೂ ಈ ಜಾನಕಿ ಆಪ್ಷನ್ ಇದೆ ಅಂತಾಯ್ತು. ಓಕೆ ಓಕೆ. ಜಾನಕಿ, ಜಾನಕಿ, ಜಾನಕಿ ಸುಮ್ಮನಿರು. ಜಾನಕಿ ನನ್ನ ಮಾತು ಕೇಳು, ಸುಮ್ಮನಿರು. ವೈದೇಹಿ ಸುಮ್ಮನಿರು. ವೈದೇಹಿನ? ವೈದೇಹಿ ಯಾರು ಹೇಳಿ? ನಾನು ವೈದೇಹಿ ತರ ಕಾಣಿಸ್ತಾ ಇದ್ದೀನ ನಿಮ್ಗೆ? ಹೇಳಿ. ನಿಂತ್ಕೋ, ಸುಮ್ಮನಿರು. ನಾನು ವೈದೇಹಿ ತರ ಕಾಣಿಸ್ತಾ ಜಾನಕಿ ಸುಮ್ಮನಿರು. ಹೇಳಿ. ಜಾನಕಿ, ಅಷ್ಟಕ್ಕೂ ಏನ್ ಅನ್ಕೋತಾ ಇದ್ದೀರಾ ನೀವು? ನನ್ನನ್ ಮದ್ವೆ ಮಾಡ್ಕೊಳ್ತೀರಾ? ಹಾಗಾದ್ರೆ ವೈದೇಹಿ ಪರಿಸ್ಥಿತಿ ಏನು? ಅಂದ್ರೆ ವೈದೇಹಿನ ಬಿಟ್ಬಿಡ್ತೀರಾ? ಮರ್ತೋಗ್ಬಿಟ್ರಾ? ನೋಡು ಜಾನಕಿ, ನಾನು ಹೇಳೋದು. ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ? ಅನ್ನದ ಮೇಲೆ ಪ್ರಮಾಣ ಮಾಡಿ ಹೇಳಿದ್ರಲ್ಲ, ಜಾನಕಿನ್ ಮದ್ವೆ ಮಾಡ್ಕೊಳ್ಳೋದು ಇಷ್ಟನೇ ಅಂತ. ಹಾಗಾದ್ರೆ ವೈದೇಹಿ ಪರಿಸ್ಥಿತಿ ಏನು? ಹೇಳಿ ಬಾವ, ವೈದೇಹಿ ಪರಿಸ್ಥಿತಿ ಏನು? ಈಗ ನಿನ್ನಲ್ಲಿ ನಿಜವಾದ ವೈದೇಹಿ ಕಾಣಿಸ್ತಾ ಇದ್ದಾಳೆ. ಯಾಕೆ ನಗ್ತಾ ಇದ್ದೀರಾ? ನಾಚಿಕೆ ಆಗ್ತಾ ಇಲ್ವಾ ನಿಮ್ಗೆ ಹೀಗ್ ಮಾಡಕ್ಕೆ? ವೈದೇಹಿ ಅಂದ್ರೆ ಅಷ್ಟಿಷ್ಟ ಇಷ್ಟಿಷ್ಟ ಅಂತ ಹೇಳ್ತಿರ್ತಿರಲ್ಲ, ಪ್ರಾಣ ಅಂತ ಹೇಳ್ತಿದ್ರಲ್ಲ. ಅವಳಿಲ್ದೆ ಹೋದ್ರೆ ಸತ್ ಹೋಗ್ತೀನಿ ಅಂತ ವಿಷದ ಬಾಟಲ್ನ ಜೇಬಲ್ಲೇ ಇಟ್ಕೊಂಡು ತಿರ್ಗಾಡ್ತಿದ್ರಲ್ಲ. ಏನಾಗೋಯ್ತು ಆ ಪ್ರೀತಿ ಎಲ್ಲ? ಎಲ್ಲ ಸುಳ್ಳ ಹಾಗಾದ್ರೆ? ನಗಬೇಡಿ, ನನಗ್ ತುಂಬಾ ಕೋಪ ಬರ್ತಿದೆ. ಅಷ್ಟಕ್ಕೂ ಈ ವಿಷಯ ವೈದೇಹಿ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೋತಾಳೆ ಗೊತ್ತಾ? ಬೇಜಾರು ಮಾಡ್ಕೋತಾಳ? ಸಂತೋಷ ಪಡ್ತಾಳೆ ಅನ್ಕೊಂಡಲ್ಲ.
ಏ ಹೇಗ್ ಸಂತೋಷ ಪಡ್ತಾಳೆ? ಹ? ಗಂಡ ಹೆಂಡತಿನ ಬಿಟ್ಟು ಬೇರೆ ಯಾರನ್ನೋ ಮದ್ವೆ ಮಾಡ್ಕೋತಾನೆ ಅಂದ್ರೆ ಹೇಗ್ ಸಂತೋಷ ಪಡ್ತಾಳೆ? ನಿಮಗ್ ವೈದೇಹಿ ಮನಸ್ಸು ಅರ್ಥ ಆಗಿದೆ ಅನ್ಕೊಂಡಿದ್ದೆ ಬಾವ. ಅರ್ಥ ಆಗಿಲ್ಲ ಅಂತ ಇವಾಗ ಗೊತ್ತಾಯ್ತು. ಓ ನಿನಗೆ ವೈದೇಹಿ ಮನ್ಸು ಅರ್ಥ ಆಗುತ್ತಾ? ಗೊತ್ತು. ಆ, ಸರಿ, ನೀನು ಹೇಳು, ನಾನು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ. ಅಷ್ಟು ದಿನಗಳು ನೀವು ಒಟ್ಟಿಗೆ ಇದ್ರು ಅರ್ಥ ಆಗದೆ ಇರುವಾಗ ಇವಾಗ ನಾನು ಹೇಳಿದ ತಕ್ಷಣ ನಿಮ್ಗೆ ಹೇಗೆ ಅರ್ಥ ಆಗಿ ಹೋಗ್ಬಿಡುತ್ತೆ? ಆ, ಏನೋ ನೀನು ಹೇಳಿದ್ರೆ ಅರ್ಥ ಆಗ್ಬೋದೇನೋ. ಇವಾಗ ಇದೇ ಪರಿಸ್ಥಿತಿಲಿ ವೈದೇಹಿ ಇಲ್ಲಿದ್ದಿದ್ರೆ ಏನ್ ಮಾಡಿರ್ತಿದ್ಲು? ಸ್ವಲ್ಪ ಹೊತ್ತು ನೀನೇ ವೈದೇಹಿ ಅನ್ಕೊಂಡು ಏನ್ ಮಾಡಿರ್ತಿದ್ಲು ಅಂತ ಹೇಳು. ಎಲ್ಲ ಜಾನಕಿ, ಜಾನಕಿ ಅಲ್ಲ, ವೈದೇಹಿ. ಗಂಡಂಗೆ ಹೆಂಡತಿ ಹೊಡಿಬಾರ್ದು ಅಂತ ಲಾಜಿಕ್ ಮಾತಾಡ್ಬೇಡಿ. ತಪ್ಪು ಯೋಚನೆಗಳನ್ನ ಮಾಡಿದ್ರೆ ಹೀಗೆ ಹೊಡಿಬೋದು. ಅಮ್ಮ 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 ಏನ್ ಹೇಳಿದ್ರು ಅದೇ ಮಾಡ್ತೀರಾ? ಹೆಂಡತಿ ಬೇಕಾಗಿಲ್ವಾ? ಆ ಜಾನಕಿನ್ ಮದ್ವೆ ಮಾಡ್ಕೊಂಡು ನನ್ನನ್ನು ಬಿಟ್ಬಿಡೋಣ ಅನ್ಕೊಂಡ್ರಾ? ಎಷ್ಟು ದಿನಗಳಾಯ್ತು ವೈದೇಹಿ ನೀನ್ ನನ್ನ ಜೊತೆ ಹೀಗೆ ಮಾತಾಡಿ ಜಗಳ ಮಾಡಿ. ಏನ್ ಹಾಗೆ ನೋಡ್ತಿದ್ದೀರಾ? ಆ ಜಾನಕಿನ್ ಮದ್ವೆ ಮಾಡ್ಕೊಂಡು ನನಗೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಹೇಳಿ. ಅಷ್ಟಕ್ಕೂ ನಾನೇನ್ ತಪ್ಪು ಮಾಡಿದ್ದೀನಿ? ಯಾಕೆ ನನ್ನ ಸ್ಥಾನನ ಬೇರೆ ಹುಡುಗಿ ಕೊಡ್ಬೇಕು ಅನ್ಕೋತಿದ್ದೀರಾ? ಮತ್ ನಾನೇನ್ ತಪ್ಪು ಮಾಡ್ದೆ ವೈದೇಹಿ? ನೀನ್ ಯಾಕೆ ನನ್ನಿಂದ ದೂರ ಇದ್ಯಾ? ನೀನ್ ನನ್ನ ಅಬ್ಸರ್ವ್ ಮಾಡ್ತಿದ್ಯಾ ಅಂತ ಗೊತ್ತು. ನಿನಗೋಸ್ಕರ ನಾನು ಅಳ್ತಾ ಇರೋದನ್ನ ನೋಡ್ತಾ ಇದ್ಯಾ ಅಂತನೂ ಗೊತ್ತು. ಆದ್ರೂ ನಿನ್ ಮನ್ಸು ಕರಗ್ಲಿಲ್ವಾ? ಕೊನೆ ಪಕ್ಷ ನನ್ನ ಕಣ್ಣೀರನ್ನು ನೋಡಾದ್ರೂ ನನ್ನ ಸಮಾಧಾನ ಮಾಡ್ಬೇಕಂತ ಅನಿಸ್ಲಿಲ್ವಾ? ನೀನ್ ಯಾಕೆ ಬರ್ಲಿಲ್ಲ ವೈದೇಹಿ? ಬರ್ದೇ ಇರೋದಕ್ಕೆ ಏನೋ ಒಂದ್ ಕಾರಣ ಇದ್ದೇ ಇರುತ್ತೆ ಅಲ್ವಾ? ಏನ್ ಕಾರಣ? ನನ್ನ ಹತ್ರನೂ ಹೇಳ್ಕೊಳಕ್ಕಾಗ್ದಿರೋಂಥ ದೊಡ್ಡ ಕಾರಣನ? ಅಂತ ದೊಡ್ಡ ಸಮಸ್ಯೆ ಆಗಿದ್ರೆ ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣನ ಒತ್ತೆ ಇಡ್ತಿದ್ದೆ ನಾನು. ನನ್ನ ಮೇಲೆ ನಂಬಿಕೆ ಅಲ್ವಾ ನಿನಗೆ? ಅಲ್ದೆ ಹೋದ್ರೆ ಮತ್ತೇನು? ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ನೀನು ಬರ್ತೀಯ ಅಂತ ಕಾಯ್ಕೊಂಡು ಎಷ್ಟು ನೋವು ಅನುಭವಿಸ್ದೆ ಅಂತ ಗೊತ್ತಾ ನಿನಗೆ? ಒಂದೊಂದ್ಸಲ ಅಂತೂ ನೀನು ಬರೋದೇ ಇಲ್ವೇನೋ? ಇನ್ನು ನಾನು ಯಾಕೆ ಬದುಕಿರ್ಬೇಕು ಅಂತ
ನೀನೇ ನನ್ನ ಪ್ರಾಣ ಅಂತ ಗೊತ್ತು. ಅಮ್ಮ ಏನೋ ಹೇಳಿದ್ರು ಅಂತ ನಾನದಕ್ಕೆ ಹ್ಞೂ ಅಂದೆ ಅಂತ. ನಿನ್ನ ಬಿಟ್ಟು ಬೇರೆಯವ್ರಿಗೆ ನನ್ನ ಜೀವನದಲ್ಲಿ ಸ್ಥಾನ ಕೊಡ್ತೀನಂತ ಹೇಗೆ ಅಂದ್ಕೊಂಡೆ? ಹಾಗಾದ್ರೆ ಜಾನಕಿನ್ ಮದ್ವೆ ಮಾಡ್ಕೋತೀನಿ ಅಂತ ಮಾತ್ ಯಾಕೆ ಕೊಟ್ರಿ? ಜಾನಕಿನ? ಹೌದು, ನಿನ್ ಜಾನಕಿ ಅಲ್ವಾ? ವೈದೇಹಿ ಥರ ಆಕ್ಟ್ ಮಾಡು ಅಂದ್ರೆ ನಿಜವಾಗ್ಲೂ ವೈದೇಹಿ ಥರನೇ ಹಗ್ ಮಾಡ್ತಾ ಇದೆಯಲ್ಲ? ಹೌದಲ್ವಾ? ಇಷ್ಟೊಂದು ಮುಳುಗೋಗ್ಬಿಟ್ಟಿದ್ದೀನಲ್ಲ. ಸತ್ಯ, ನಿಜಕ್ಕೂ ನಾನೇ ವೈದೇಹಿ ಅಂತ ಹೇಳಿಲ್ವಲ್ಲ. ಓಯ್, ನಿನ್ನನ್ನೇ ಏನ್ ಬಿಡ್ತಾನೆ ಇಲ್ವಲ್ಲ? ನೀನೇ ವೈದೇಹಿನೇ. ದೂರ ದೂರ. ನನ್ನ ಹತ್ರ ಚೆನ್ನಾಗಿ ಮಾತಾಡ್ತೀರಾ, ಮತ್ತೆ ಅತ್ತೆ ಹತ್ರ ಯಾಕೇನು ಮಾತಾಡ್ಲಿಲ್ಲ ಬಾವ? ಓ ಅದ ಸುಮ್ನೆ ಸುಮ್ನೇನಾ? ಇಲ್ಲ ಮತ್ತೆ ನಿಜವಾಗ್ಲೂ ವೈದೇಹಿನ್ ಬಿಟ್ಟು ನಿನ್ನನ್ನು ಮದುವೆ ಮಾಡ್ಕೋತೀನಿ ಅನ್ಕೊಂಡ್ಯಾ? ಇಲ್ಲ ಅಂದಿದ್ದೆ ಅನ್ಕೋ. ಮದುವೆ ಅಂತ ಒಂದೇ ಸಮ ತಲೆ ತಿಂದಿರೋರು 4 ದಿನ ಕಳೆದ್ರೆ ವೈದೇಹಿ ಬಂದ್ಬಿಡ್ತಾಳಲ್ವಾ? ಆಗ ವೈದೇಹಿ ಮನೆಗೆ ಬಂದು ಇವಾಗ ಜಾನಕಿ ಯಾಕೆ ಅಂತ ಹೇಳ್ತೀನಿ. ಅಷ್ಟೇ ಅಲ್ವಾ? ಏನು? ವೈದೇಹಿ ಬಂದ್ಮೇಲೆ ಜಾನಕಿ ಹತ್ರ ಏನು ಕೆಲಸ ಇರಲ್ಲ ಅಲ್ವಾ? ಹೌದು ಅಲ್ವಾ? ಅದಕ್ಕೆ ವೈದೇಹಿ ಬರೋವರೆಗೂ ನೀನು ಕೂಡ ಅಮ್ಮ ಏನೇ ಹೇಳಿದ್ರು ಹೂ ಅನ್ನು. ಅಷ್ಟೇ ಜಾನಕಿ, ಸುಮ್ಮನೆ ಟೆನ್ಷನ್ ತಗೊಳಕ್ ಹೋಗ್ಬೇಡ, ಸರಿನಾ? ಸರಿ ಬಾವ. ಗುಡ್ ನೈಟ್. ಗುಡ್ ನೈಟ್ ಬಾವ. ಇಷ್ಟಪಡೋ ವ್ಯಕ್ತಿ ಇಷ್ಟ ಇಲ್ಲ ಅಂತ ಹೇಳಿದ್ರೇನೆ ಸಂತೋಷ ಪಡುವಂಥ ಪರಿಸ್ಥಿತಿ ಬಂತು. ಇನ್ನು ಹೀಗೆ ಎಷ್ಟು ದಿನ ಇರಬೇಕು? ನಾನೇ ವೈದೇಹಿ ಅಂತ ಹೇಳ್ಬೇಕು ಅಂದ್ರೆ ಅಮ್ಮನ ಬಗ್ಗೆ ನಾನು ತಿಳ್ಕೋಬೇಕು. ಎಲ್ಲಿದ್ಯಾ ಅಮ್ಮ?